ಸರ್ ನಾವು ಇದು ನಮ್ಮದು 30ನೇ ವರ್ಷದ ಗಣೇಶೋತ್ಸವ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು TV9ಗೆ ಈ ಥರ ಬಂದು ಒಂದು ಸಂದರ್ಶನ ತಗೊಳ್ತಾ ಇದ್ದೀರಾ. ನಮ್ಮಿಂದ ನೋಡಿ ತುಂಬ ಜನ ಯುವಕರಿಗೆ ಪ್ರೇರಿತ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು 30ನೇ ವರ್ಷದ ಗಣೇಶೋತ್ಸವ. ನಾವೆಲ್ಲ ಫಸ್ಟ್ 96ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಸೊ ಈ ಸರಿ ತುಂಬ ಗ್ರ್ಯಾಂಡಾಗಿ ಮಾಡಬೇಕು. ಆ್ಯಕ್ಚುಲಿ 25th ಇಯರ್ ಕೋವಿಡ್ಗೆ ನಾವು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂದ್ಕೊಂಡಿದ್ವಿ. ಬಟ್ ಕೋವಿಡ್ ಬಂದಿರೋ ಕಾರಣದಿಂದ ಮಾಡೋಕ್ಕಾಗಿಲ್ಲ. ಸೊ 30th ಇಯರು ಗೋನ ಬೆನಕ ಗೆಳೆಯರ ಬಳಗ ಇದು ಟಿ ದಾಸರಳ್ಳಿಲಿ ಒನ್ ಆಫ್ ದ ನಮ್ಮದು ಬಿಗ್ ಇವೆಂಟು. ಸೊ ಅದಕ್ಕೋಸ್ಕರ ಎಲ್ಲ ಪ್ರಪಂಚದಲ್ಲಿ ಎಲ್ಲ ಹುಡುಗರು ಎಲ್ಲೆಲ್ಲೋ ಇದ್ದೀವಲ್ಲ ಇವಾಗ, ಎಲ್ಲ ಕಡೆಯಿಂದ ಒಬ್ಬ ಆಸ್ಟ್ರೇಲಿಯಾ, ದುಬೈ, US ಎಲ್ಲಿಂದ ಎಲ್ಲ ಕಡೆಯಿಂದ ಬಂದು ಸೇರಿ ಈ ಥರ ಫುಲ್ ಸಕ್ಸಸ್ಫುಲ್ಲಾಗಿ ಮಾಡ್ತಾಯಿದ್ದೀವಿ. ಇದು ಲಾಸ್ಟ್ ಡೇ. ತುಂಬ ಪ್ರೋಗ್ರಾಮ್ಸ್ ತುಂಬ ಚೆನ್ನಾಗಿತ್ತು. ಸೊ ಎಲ್ರಿಗೂ ನಾವು ಮಾಡ್ತಾ ಇರೋದು ಏನಕ್ಕೆ ಅಂದರೆ ಮೇಯ್ನು ಒಂದು ಅಫ್ಕೋರ್ಸ್ ಗಣೇಶ ದೇವರು. ಆಮೇಲೆ ಎಲ್ಲರೂ ಅವ್ರವ್ರ ಏರಿಯಾದಲ್ಲಿ ಗಣೇಶ ಹಬ್ಬ ಮಾಡಿದ್ರೆ ಕಲ್ಚರ್ ತುಂಬ ಹೆರಿಟೇಜ್ನ ಅದನ್ನು ಸೇವ್ ಮಾಡೋಂಗಾಗುತ್ತೆ. ಮಕ್ಕಳಿಗೆಲ್ಲ ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ ಅವ್ರಿಗೆ. ಆಮೇಲೆ ಸ್ಟೇಜ್ ಫಿಯರ್ ಎಲ್ಲ ಹೋಗುತ್ತೆ. ಅದಾದಮೇಲೆ ಅವರಿಗೆ ಗೊತ್ತಾಗತ್ತೆ ಲೈಕ್ ಯೂನಿಟಿ ಎಲ್ಲದು. ಇದು ಗಣೇಶ ಒಂದು ಹಬ್ಬ ಬಂದುಬಿಟ್ಟು ಒಂದು ಏರಿಯಾದಲ್ಲಿ ಒಂದು ಮಾಡಬೇಕಂದ್ರೆ ಎಲ್ಲ ಹುಡುಗರು ಯುನೈಟ್ ಆಗಿ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಚಿಕ್ಕವರಿದ್ದಾಗಿಂದ ಲೀಡರ್ಶಿಪ್ ಕ್ವಾಲಿಟೀಸು ಅದೆಲ್ಲ ಕಲಿತಾರೆ ಅಂದ್ಬಿಟ್ಟು ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಈ ಚಿಕ್ಕ ಮಕ್ಕಳು ಇವರೆಲ್ಲ ಇವಾಗ ಮುಂದೆ ಇವರೆಲ್ಲ ಇವಾಗ ನೋಡಿ ಇವಾಗ ಹುಡುಗಿಯರು ಮುಂಚೆ ಎಲ್ಲ ಬರೀ ಹುಡುಗರೇ ಮಾಡ್ತಾಯಿದ್ರು. ಇವಾಗ ಹುಡುಗಿಯರು ಎಲ್ಲ ತುಂಬ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಸೊ ಇವರೆಲ್ಲ ಮುಂದೆ ಹೀಗೆ ನಡ್ಕೊಂಡು ಹೋಗಲಿ, ಅವ್ರ ಮಕ್ಕಳು ಮುಂದೆ ಇದೇ ಥರ ಇವಾಗ 30ನೇ ವರ್ಷ ಹಾಗೆ ಕಂಟಿನ್ಯೂ ಆಗಲಿ ಅಂತಲೇ ನಮ್ಮ ಆಸೆ ಸರ್. ನಮಸ್ತೆ ಸರ್. ಆಯ್ತಾಯ್ತಪ್ಪ. ಎಲ್ಲ ನಮ್ಮ ಗಣೇಶನ ಕೃಪೆ ತುಂಬ ಪವಾಡ ಪುರುಷ. 30ನೇ ವರ್ಷ ಇದು. ಚಿಕ್ಕ ಮಕ್ಕಳಿಂದ ಮಾಡ್ಕೊಂಬಂದಿದ್ದು 3ನೇ ಸ್ಟೇಜ್ನವರು. ಈಗ 3 ಬ್ಯಾಚ್ನವರು ದೊಡ್ಡವರಾದರು. ಈಗ 3ನೇ ಬ್ಯಾಚ್ನವರು. ಈಗ ನೆಕ್ಸ್ಟ್ ಚಿಕ್ಕ ಇನ್ನು ಬ್ಯಾಚವರು ನಡೆಸ್ಕೊಂಡು ಬರ್ತಾನೆ ಇದ್ದಾವೆ. ಥರ ಪ್ರೋಗ್ರಾಮ್ಗಳು ಇಂಥವು ಮಾಡಲ್ಲ ಅನ್ನಂಗಿಲ್ಲ. ಬಂದು ಅಷ್ಟೇ ಚೆನ್ನಾಗಿ ಏನು ಬೇಕೋ ಗಣೇಶ ಯಾವ್ಯಾವ ಥರ ಅರೇಂಜ್ಮೆಂಟ್ ಮಾಡ್ಕೋಬೇಕು, ಯಾರ್ಯಾರ ಹತ್ರ ಏನೇನು ಮಾಡಿಸ್ಕೋಬೇಕು ತುಂಬ ಚೆನ್ನಾಗಿ ಮಾಡ್ತಾರೆ. ಆನೆ ಕರೆಸಿದ್ದೀವಿ, ಡೊಳ್ಳು ಕುಣಿತ, ಪ್ರತಿಯೊಂದು ಆರ್ಕೆಸ್ಟ್ರಾ ಅಂತೂ ಸದಾ ಇರೋದು. ಈ ಕೊರೋನಾ ಬಂದಾಗಿಂದ ಸ್ವಲ್ಪ ಸ್ಟಾಪ್ ಆಗಿತ್ತು. ಈಗ ಚಿರ್ಗ ಮತ್ತೆ ಸ್ಟಾರ್ಟ್ ಮಾಡವೆ. 30 ವರ್ಷದಿಂದಪ್ಪ ತುಂಬ ಚೆನ್ನಾಗಿ ನಡೆಸ್ಕೊಂಡು ಇವೆಲ್ಲ ಖಾಲಿ ಸೈಟ್ ಇತ್ತು. ಇದೆಲ್ಲ ಇವಾಗೆಲ್ಲ ಫಿಲಪ್ ಆಗ್ತಾ ಬಂದಂಗೆ ಮನೆಯೆಲ್ಲ ಗಣಪತಿ ಮುಂದೆ ಬರ್ತಾನೆ ಅವರೇ. ಈಗ ಇದಿಲ್ಲಿ ಇಷ್ಟಿತ್ತು. ಇದು 4 ಮನೆ ಕ್ಲೀನ್ ಮಾಡಿಸಿ ಇದನ್ನ ಊಟಕ್ಕೆಲ್ಲ ಮಾಡಬೇಕು ಅಂತ ಯಾವಾಗೂ ಅನ್ನದಾನ ಇದ್ದೇ ಇತ್ತಪ್ಪ. 30 ವರ್ಷದಿಂದ ಮಕ್ಕಳು ಪುಟ್ ಮಕ್ಕಳಿಂದ ಮಾಡ್ಕೊಂಬರ್ತಾವೆ. ಅವೇ ಕಷ್ಟ ಬೀಳ್ತವೆ, ಮಾಡ್ತವೆ. ಗಣೇಶನು ಅಷ್ಟೇ ಆಶೀರ್ವಾದ ಕೊಡ್ತಾನೆ. 3 ವರ್ಷದ 3 ದಿವಸದಿಂದ ಮೊನ್ನೆ ಮಳೆ ಸಖತ್ತಾಗಿ ಹೊಡಿತು, ನೋಡ್ಬೇಕಾಯ್ತು. ನಾವೆಲ್ಲ ಅನ್ಕೊಂಡು ಏನು ಮಾಡ್ತಾವ ಮಕ್ಕಳು ಇಷ್ಟು ಕಷ್ಟ ಬೀಳ್ತಾವೆ. ಒಂದೊಂದು ತಿಂಗಳಿಂದ ಮಾಡ್ತಾವೆ. ಎಷ್ಟು ದಿವಸತಿ 30ನೇ ವರ್ಷ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂಟಿ, ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅಂತವೆಲ್ಲ ತುಂಬ ಇದಾಗಿತ್ವಾ. ಈಗ ಏನು ಮಾಡ್ತದೋ ಅನ್ಕೊಂಡಿದ್ದಪ್ಪ. ನೆನ್ನೆನೂ ಅಷ್ಟೇ, ಮೊನ್ನೆನೂ ಅಷ್ಟೇ. ಎಷ್ಟು ಜನ ಯಾವ ಕಡೆಯಿಂದ ಏರಿಯಿಂದ ರಾತ್ರಿ 12 ಗಂಟೆಗೆ ಬರ್ತಾರೆ ನಮ್ಮ ಗಣೇಶನ ಫೋಟೋ ತಗೊಂಡು ಹೋಗೋಕ್ಕೆ. ಅಷ್ಟು ಚೆನ್ನಾಗಿರ್ತದೆ ನೋಡೋಕೆ. ತುಂಬ ಚೆನ್ನಾಗವನೆ ಅಂದ್ಬಿಟ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬರ್ತಾ ಇತ್ತು.